ಎಲ್ಲರಿಗೂ ನಮಸ್ಕಾರ. ಸ್ವಾತೀಸ್ ಟೇಸ್ಟಿ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಆರೋಗ್ಯಕರ ಮತ್ತು ರುಚಿಕರ ಈಸಿಯಾಗಿ ಮನೆಯಲ್ಲಿ ಪಲಾವ್ ರುಬ್ಬದೆ ಮಾಡುವಂಥ ಒಂದು ಬ್ಯಾಚುಲರ್ಸ್ ಆಗಿ ಮಾಡ್ಬೋದು. ಇದು ಯಾವ ಥರ ಮಾಡೋದು ಈಸಿಯಾಗಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಮನೆಯಲ್ಲಿರುವ ವೆಜಿಟೇಬಲ್ಸ್ ಯೂಸ್ ಮಾಡಿ ಯಾವ ಥರ ಪಲಾವ್ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನಾನು ತೊಗೊಂಡಿರೋ ವೆಜಿಟೇಬಲ್ಸು ಇಲ್ಲಿ ಆನಿಯನ್ ಮೀಡಿಯಮ್ ಸೈಜ್ ಒಂದು ಆನಿಯನ್ ತೊಗೊಂಡಿರೋದು, ಒಂದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್, 8 ಗ್ರೀನ್ ಪೀಸ್, ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ ಉದ್ದುದಾಗಿ ಕಟ್ ಮಾಡ್ಕೊಂಡಿರೋದು, ಒಂದು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿರೋದು, ಇಲ್ಲಿ ಅರ್ಧ ಬಟ್ಲಷ್ಟು ಪೀಸ್ ತೊಗೊಂಡಿರೋದು. ಇದು ಯೆಲ್ಲೋ ಕಲರು ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಮಾಡ್ಬೋದು, ಇಲ್ಲ ನೀವು ಗ್ರೀನ್ ಪೀಸು ಯೂಸ್ ಮಾಡ್ಬೋದು. ಇಲ್ಲಿ ಮಸಾಲ ಏನೇನು ಬೇಕಂತಂದರೆ ಸ್ಪೈಸಸ್ ಎಲ್ಲ: ಕಸೂರಿ ಮೇಥಿ 1 ಟೇಬಲ್ ಸ್ಪೂನ್, 2 ಲವಂಗ, 1 ಇಂಚ್ ಚಕ್ಕೆ, ಅರ್ಧ ಮರಾಠ ಮೊಗ್ಗು, ಸ್ವಲ್ಪ ಕಲ್ಲು, 3 ಹಸಿರು ಮೆಣಸಿನಕಾಯಿ ಮತ್ತು 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದರಲ್ಲಿ ಏನು ರುಬ್ಬೋದಿಲ್ಲ, ಏನೂ ಇಲ್ಲ, ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಇದು ಬ್ಯಾಚುಲರ್ಸ್ ಆಗಿ ಮಾಡ್ಕೋಬೋದು. ಇಲ್ಲಿ 200 ಗ್ರಾಮ್ ಅಷ್ಟು ರೈಸ್ ತೊಗೊಂಡಿರೋದು. ನೀವು ಮನೆಯಲ್ಲಿ ಯಾವ್ದು ರೈಸ್ ಯೂಸ್ ಮಾಡ್ತೀರಾ ಅದೇ ಮಾಡ್ಬೋದು. ನಾನಿಲ್ಲಿ ಸೋನಾ ಮಸೂರಿ ರೈಸ್ ತೊಗೊಂಡಿರೋದು. ಇದು 200 ಗ್ರಾಮ್ ಅಷ್ಟಿದೆ. ಇದು 4 ಜನಕ್ಕಾಗತ್ತೆ. 4 ಜನಕ್ಕೆ ಒಂದು ಹೊತ್ತಿಗೆ ಆರಾಮಾಗಿ ಊಟ ಮಾಡ್ಬೋದು. ಇದು ಮಾಡೋಕ್ಕೆ ಒಂದು ಕುಕ್ಕರ್ ಇಟ್ಕೊಳ್ಬೇಕು. ಕುಕ್ಕರ್ ಬಿಸಿ ಆದಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಬೇಕು. ಆಯಿಲ್ ಬಿಸಿ ಆದಮೇಲೆ ಸ್ಪೈಸಸ್ ಏನು ತೊಗೊಂಡಿರ್ತೀವಲ್ಲ, ಕಸೂರಿ ಮೇಥಿ, ಚಕ್ಕೆ, ಲವಂಗ, ಕಲ್ಲು, ಆಮೇಲೆ ಮರಾಠ ಮೊಗ್ಗು ಎಲ್ಲನೂ ಹಾಕ್ಕೊಳ್ಬೇಕು. ಹಸಿರು ಮೆಣಸಿನ್ಕಾಯಿ ಇದೆಲ್ಲನೂ ಆಯಿಲ್ ಬಿಸಿ ಆದಮೇಲೆ ಹಾಕ್ಕೊಳ್ಬೇಕು. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ಬೇಕು. ಸ್ಪೈಸಸ್ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಮೊದಲಿಗೆ ಸ್ಪೈಸಸ್ ಎಲ್ಲ ಫ್ರೈ ಆದಮೇಲೆ ಆನಿಯನ್ ಹಾಕ್ಕೊಳ್ಬೇಕು. ಆನಿಯನ್ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ಮತ್ತು ಇಲ್ಲೇನು ವೆಜಿಟೇಬಲ್ಸ್ ತೊಗೊಂಡಿರ್ತೀರೋ ಅದೆಲ್ಲನೂ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಸೇರಿಸಿ ಒಟ್ಟಿಗೆ ಹಾಕ್ಕೊಳ್ಬಿಡೋದು. ನೀವು ನಿಮಗೆ ಇಷ್ಟವಾದ ಇನ್ನೂ ಬೇರೆ ಯಾವುದಾದ್ರೂ ತರಕಾರಿ ಯೂಸ್ ಮಾಡ್ಕೊಳ್ಬೋದು. ವೆಜಿಟೇಬಲ್ಸ್ ಇನ್ನೂ ಜಾಸ್ತಿ ಬೇಕಂದ್ರೆ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಈ ಥರ ಪಲಾವ್ ಒಂಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡ್ಬೋದು ಮತ್ತು ಬ್ಯಾಚುಲರ್ ಸಹ ಮಾಡ್ಬೋದು. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಇದು ವೈಟ್ ಪಲಾವ್ ಅಂತಲೂ ಹೇಳ್ಬೋದು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ವೆಜಿಟೇಬಲ್ಸ್ ಎಲ್ಲ ಫ್ರೈ ಆದಮೇಲೆ ಅಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಅಕ್ಕಿಯಲ್ಲಿರೋ ನೀರು ಮತ್ತು ವೆಜಿಟೇಬಲ್ಸ್ ಇರೋ ನೀರು ಎಲ್ಲ ಹೋಗೋವರೆಗೆ ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಸ್ಪೈಸಿ ಕಡಿಮೆ ಹಾಕಿ ಮಾಡಿದರೆ ಚಿಕ್ಕ ಮಕ್ಕಳಿಗೂ ಇನ್ನೂ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳು ಆರಾಮಾಗಿ ಹೆಲ್ದಿಯಾಗಿ ವೆಜಿಟೇಬಲ್ಸ್ ಇರುತ್ತೆ, ಆರಾಮಾಗಿ ತಿನ್ಬೋದು. ಇವಾಗ ಜಾಸ್ತಿ ವೆಜಿಟೇಬಲ್ಸ್ ಹಾಕಿ ರೈಸ್ ಬಾತ್ ಮಾಡೋದ್ರಿಂದ ಮಕ್ಕಳು ವೆಜಿಟೇಬಲ್ಸ್ ತಿಂದಂಗೆ ಇರುತ್ತೆ. ಅದರಲ್ಲೂ ವಿಟಮಿನ್ಸ್, ಮಿನರಲ್ಸ್, ಕ್ಯಾಲ್ಸಿಯಂ ಎಲ್ಲನೂ ಸಿಗುತ್ತೆ ಬಾಡಿಗೆ. ಇವಾಗ ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ನೀರೆಲ್ಲ ಹೋದ್ಮೇಲೆ ನೀರು ಹಾಕ್ಕೊಳ್ಬೇಕು. ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 1.5 ನೀರು ಹಾಕ್ಕೊಳ್ತಿರೋದು. ಅಂದರೆ ಇಲ್ಲಿ 3 ಕಪ್ ಅಷ್ಟು ನೀರು ಹಾಕ್ಕೊಳ್ತಿರೋದು. ನಾನಿಲ್ಲಿ 2 ಗ್ಲಾಸ್ ಅಷ್ಟು ನೀರು ಅಕ್ಕಿ ತೊಗೊಂಡಿರೋದು. ಅದರಲ್ಲಿ 3 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಿರೋದು. ನೀರು ಹಾಕ್ಕೊಂಡು ನೀರು ಕುದಿಯವರೆಗೂ ಬಿಡಬೇಕು. ಅದರಲ್ಲಿರೋ ಆಯಿಲು ಬಿಟ್ಕೊಳ್ಳುತ್ತೆ. ಕೊನೆಯಲ್ಲಿ
1 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಕಲಿಸ್ಕೊಳ್ಬೇಕು. ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಬೇಕು. ಸ್ವಲ್ಪ ಮೆತ್ತಗೆ ಬೇಕಂದರೆ 3 ವಿಸಿಲು ಕೂಗಿಸ್ಬೋದು. ಉದುರು ಬೇಕಂದರೆ 2 ವಿಸಿಲ್ ಕೂಗಿಸಿ ಚೆನ್ನಾಗಿರುತ್ತೆ. ಆರೋಗ್ಯಕರ ವೈಟ್ ಪಲಾವ್ ಅಥವಾ ವೆಜಿಟೇಬಲ್ ಪಲಾವ್, ಸಿಂಪಲ್ ಪಲಾವ್ ರೆಡಿ. ಮತ್ತೆ ತಡ, ಸಿಂಪಲ್ ರೆಸಿಪಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನೋಡಿ, ಉದುರಾಗಿ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.